ಏಪ್ರಿಲ್ ಎಂಡಿಂಗ್ ಅಲ್ಲಿ ಗೊತ್ತಾಗಿತ್ತು ಕ್ಯಾನ್ಸರ್ ಅಂತ. ಟೆಸ್ಟಿಂಗ್ ಅಲ್ಲಿ ಪಾಸಿಟಿವ್ ಬಂದಿದೆ ಅಂತ ಗೊತ್ತಾಯ್ತು ಮೇಡಮ್. ಅದು ಬಾಯಲ್ಲಿ ಹುಣ್ಣು ಆಗಿದೆ, ಅಲ್ಸರ್ ಆಗಿದೆ ಅಂತ ಹೇಳಿ ಅವರು ರೈಟ್ ಸೈಡ್ ಆಗಿದೆಯಲ್ಲ ಅಲ್ಲಿ ಜಗಿಯಕ್ಕಾಗಲ್ಲ ಅಂತ ಹೇಳ್ತಾರೆ. ನಮಸ್ತೆ ಮೇಡಮ್, ಶ್ರುತಿ, ಇಲ್ಲೇ ದೊಡ್ಡಬಿದ್ರಕಲ್ಲೆ 8th ಮೇಲ್ ಮೇಡಮ್. ನಮ್ಮಮ್ಮ ಮೇಡಮ್ ನಿರ್ಮಲಾ 50 ಮೇಡಮ್. ಏಪ್ರಿಲ್ ಎಂಡಿಂಗ್ ಅಲ್ಲಿ ಗೊತ್ತಾಗಿತ್ತು ಕ್ಯಾನ್ಸರ್ ಅಂತ. ಟೆಸ್ಟಿಂಗ್ ಅಲ್ಲಿ ಪಾಸಿಟಿವ್ ಬಂದಿದೆ ಅಂತ ಗೊತ್ತಾಯ್ತು ಮೇಡಮ್. ಅದು ಬಾಯಲ್ಲಿ ಹುಣ್ಣು ಆಗಿದೆ, ಅಲ್ಸರ್ ಆಗಿದೆ ಅಂತ ಹೇಳಿ ಅವರು ಕ್ಲಿನಿಕಲ್ ಅಲ್ಲೇ ಲೋಕಲ್ ತೋರಿಸ್ಕೊಂತ ಇದ್ರ. ಅವರು ಕೂಡ ಡಾಕ್ಟ್ರು ಇದು ಹೀಟಿಗೆ ಆಗಿದೆ, ಬಿಸಿಲು ಜಾಸ್ತಿ ಇದೆಯಲ್ಲ ಟೆಂಪರೇಚರ್ಗೋಸ್ಕರ ಅಂತ ಹೇಳಿ ಆ ತರಾನೇ ಹೇಳಿ ಇಂಜೆಕ್ಷನ್ ಟ್ಯಾಬ್ಲೆಟ್ ಕೊಟ್ಕೊಂತ ಇದ್ದಾರೆ ಮೇಡಮ್. ಮತ್ತೆ ಇನ್ನೊಂದು ಡಾಕ್ಟರ್ ಹತ್ರ ಹೋದಾಗ ENT ರೆಫರ್ ಮಾಡಿದ್ರು. ಅವ್ರಿಗೆ ENT ಅವರು ಈ ತರ ಬ್ಲಡ್ ಟೆಸ್ಟ್ ಮಾಡಿಸಿದ್ರೆ ಗೊತ್ತಾಗುತ್ತೆ ಅಂತ ಹೇಳಿದ್ರು. ಟಂಗ್ ಕ್ಯಾನ್ಸರ್ ಅಂತ ಹೇಳಿದ್ರು. ಎಲ್ಲಡಕ್ಕೆ ಹಾಕಂತಿದ್ರು ಮೇಡಮ್. ತಂಬಾಕು ಮತ್ತೆ ಆತರ ಹಿಮಾಲು ಏನು ಹಾಕಂತಿಲ್ಲ, ಖಾಲಿ ಎಲ್ಲಡಕ್ಕೆ ಹಾಕಂತ ಇದ್ರು ಅಷ್ಟೇ. ಇವಾಗ ಒಂದು 4 months ಇಂದ ನಿಲ್ಸಾರ ಮ್ಯಾಮ್. ಅವ್ರಿಗೆ ಯಾವಾಗ ಈ ತರ ಜಗ್ಗಿಯಕ್ಕಾಗಿಲ್ಲಲ್ಲ ಅವಾಗಿಂದ ಸ್ಟಾರ್ಟ್ ಮಾಡಿದ್ದಾರೆ. ಯಾರು ಇಲ್ಲ ಮ್ಯಾಮ್, ಅಜ್ಜಿ ತಾತ ಹೆರಿಡಿಟಿಯಲ್ಲಿ ಯಾರಿಗೂ ಇಲ್ಲ ಮೇಡಮ್. ಈ ಕಡೆ ಸೈಡ್ ಅಷ್ಟೇ, ಈ ಕಡೆ ಸೈಡ್ ಅಷ್ಟೇ, ಯಾರಿಗೂ ಬಂದಿಲ್ಲ ಇದುವರೆಗೂ ಕೂಡ. ಹೆಲ್ತಿ ಆಗಿದ್ದಾರೆ ಮೇಡಮ್, ಏನು ಪ್ರಾಬ್ಲಮ್ ಇಲ್ಲ. ಬಟ್ ಇದು ರೈಟ್ ಸೈಡ್ ಆಗಿದೆಯಲ್ಲ ಅಲ್ಲಿ ಜಗ್ಗಿಯಕ್ಕಾಗಲ್ಲ ಅಂತ ಹೇಳ್ತಾರೆ ಅಷ್ಟೇ. ಲೆಫ್ಟ್ ಸೈಡ್ ಅಲ್ಲೇ ಊಟ ಮಾಡ್ತಾರೆ. ನೋವು ಬರುತ್ತೆ ಮೇಡಮ್. ಇದುವರೆಗೂ ಏನು ಕೊಡ್ಸಿಲ್ಲ ಮ್ಯಾಮ್. ಅವರು CT ಸ್ಕ್ಯಾನು, MRI, ಬಯೋಪ್ಸಿ, HD ಎಕೋ ಅದು ಕೊಟ್ಟಿದ್ರೆ ಅವೆಲ್ಲ ಟೆಸ್ಟ್ ಮಾಡಿಸ್ತಾ ಇದ್ದೆ ಮೇಡಮ್ 1 month ಇಂದ. Facebook ಅಲ್ಲಿ ನೋಡಿದ್ವಿ ಮ್ಯಾಮ್. ಅವ್ರಿಗೇನು ಸರ್ಜರಿ ರೆಫರ್ ಮಾಡೋವಷ್ಟಿಲ್ಲ, ಇದ್ರಲ್ಲೇ ಕಂಟ್ರೋಲ್ ಆಗುತ್ತೆ. 1 month ನೋಡಿ ಸೈಜ್ ಏನು ಗ್ರೋತ್ ಆಗುತ್ತೋ, ಏನು ಇನ್ಕ್ರೀಸ್ ಆಗುತ್ತೋ ಇಲ್ಲ ನೋಡ್ಬಿಟ್ಟು ಮತ್ತೆ ಬನ್ನಿ 1 month ಒಳಗಡೆ ಅಂತ ಹೇಳಿದ್ರು ಮ್ಯಾಮ್.